ತುಂಬಾ ಜನ ಒಳ್ಳೆ ವಿದ್ಯಾವಂತರಿದ್ದಾರೆ, MPMLA ಓದಿರೋಂಥವ್ರು, ಸೊಸೈಟಿನ ಅರ್ಥ ಮಾಡ್ಕೊಳ್ಳೋವಂಥವ್ರು. ಅಡ್ರೆಸ್ ಮಾಡಿ ಅವರಿಗೆ ಸೊ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಇದ್ರ ಬಗ್ಗೆ ನೀವು ಪ್ಲೀಸ್ ಏನಾದರೂ ಆ್ಯಕ್ಷನ್ ತಗೊಳ್ಳಿ. ಅಡ್ರೆಸ್ ಮಾಡಿದ್ರೆ ಒಂದಷ್ಟು ಸೊಸೈಟಿ ಕಮ್ಯುನಿಟಿ ಅಂತ ನಾವು ಸೈನ್ ಮಾಡಿ ಅಂತ ಕಳಿಸ್ತೀವಿ ನಾವು, ರೈಟ್? ಸೊ ಇದನ್ನ ಒಂದಷ್ಟು ಗುಂಪು ನೀವು ಸೇರಿ ಮಾಡಬಹುದು. ಎಲ್ಲರೂ ಸೇರ್ ಮಾಡುವಂತ ಕೆಲಸ ಇದು, ಒಬ್ರೇ ವಾಯ್ಸ್ ರೇಸ್ ಮಾಡುವಂಥದ್ದಲ್ಲ. ಸೊ ಆಸ್ ಅ ಸೊಸೈಟಿ ನಾವ್ ಇದನ್ನ ವಾಯ್ಸ್ ರೇಸ್ ಮಾಡಿದ್ರೆ ಡೆಫಿನೆಟ್ಲಿ ಇದಕ್ಕೆ ನಾವೊಂದು ಹೊಸ ಕಾನೂನನ್ನ ನೋಡಬಹುದು. ಅಂಡ್ ಈ ಹೊಸ ಕಾನೂನು ತರುವ ಅಧಿಕಾರ ಗೊತ್ತು ನಮಗೆ, ನಮ್ಮ ಲೆಜಿಸ್ಲೇಚರ್ ಹತ್ರ ಇದೆ. ಅವರು ಕಾನೂನು ಬರೆಯುವಂತವ್ರು, ಅವರೇ ಹೊಸ ಕಾನೂನು ತರುವ ಅಧಿಕಾರ ಇಟ್ಕೊಂಡಿರುವಂತವ್ರು. ಅವರನ್ನ ಪ್ರಶ್ನೆ ಮಾಡಿದ್ರೆ ಹೊಸ ಕಾನೂನು ಬರುತ್ತೆ. ಆ ಹೊಸ ಕಾನೂನ್ನ ನಿಮ್ಮ ಕೋರ್ಟ್ ಆಗ್ಲಿ, ಜಡ್ಜ್ ಆಗ್ಲಿ, ಲಾಯರ್ ಆಗ್ಲಿ ಅವರು ಪಾಲಿಸ್ತಿರೋಂಥವ್ರು, ಅದನ್ನ ನಡೆಸ್ತಿರೋರು, ಇಂಟರ್ಪ್ರಿಟೇಷನ್ಸ್ ಮಾಡ್ತಿರೋಂಥವ್ರು. ಸೊ ಈ ಜಡ್ಜ್ ಸರಿಯಿಲ್ಲ, ಈ ಕೋರ್ಟ್ ಸರಿಯಿಲ್ಲ, ಇದೆಲ್ಲ ಆನ್ಸರ್. ಲಾ ಇಲ್ಲ, ಲಾ ಬೇಕು, ಅದನ್ನ ಅಡ್ರೆಸ್ ಮಾಡಿ, ಅದು ನಮಗೆ ಆನ್ಸರ್ ಆಗತ್ತೆ. ಸೊ ಸುಮ್ಮನೆ ನೀವು ಗೊತ್ತಿಲ್ಲದೆ, ಅರಿವಿಲ್ಲ, ಯಾರನ್ನು ಕೇಳಬೇಕು, ಹಾಗಾಗಿ ನೀವು ಬೇರೆ ಎಲ್ಲರನ್ನೂ ದೋಷಿ ಮಾಡ್ತಿದ್ದೀರಿ ಅಷ್ಟೇನೆ.